ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ಚಪ್ಪರಕಲ್ಲು ಬಳಿಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭವನ ಮುಂಭಾಗದಲ್ಲಿ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಅವಹೇಳನ. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಹಾಗೂ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಮಂಜುನಾಥ್ ರವರ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ ನಡೆದಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಅವಹೇಳನ. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ದೇವನಹಳ್ಳಿಯಲ್ಲಿ ಜೆಡಿಎಸ್ ಬೃಹತ್ ಪ್ರತಿಭಟನೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮತ್ತು ಅವರ ಕುಟುಂಬದ ವಿರುದ್ಧ ಮಾಧ್ಯಮಗಳ ಮುಂದೆ ನಿರಂತರವಾಗಿ ಅವಹೇಳನಕಾರಿಯಾಗಿ ಮಾತನಾಡ್ತಾ ಇರುವಂತಹ ಹಾಗೂ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ಜನರನ್ನ ಪ್ರಚೋದಿಸಿದಂತಹ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಅವರ ಬೇಜವಾಬ್ದಾರಿ ನಡವಳಿಕೆಯನ್ನ ಖಂಡಿಸಿ ದೇವನಹಳ್ಳಿಯಲ್ಲಿ ಬೃಹತ್ ಹೋರಾಟವನ್ನು ನಡೆಸಲಾಯಿತು. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಶ್ರೀ ನಿಸರ್ಗ ನಾರಾಯಣಸ್ವಾಮಿ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಕೆವಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ಮತ್ತು ದೇವನಹಳ್ಳಿ ತಾಲೂಕು ಅಧ್ಯಕ್ಷ ಎಸ್ ಮಹೇಶ್ ಅವರ ಅಧ್ಯಕ್ಷತೆಯಲ್ಲಿ ಪಕ್ಷದ ನೂರಾರು ಮುಖಂಡರು ಹಾಗೂ ಕಾರ್ಯಕರ್ತರು ಒಗ್ಗೂಡಿ ಈ ತೀವ್ರ ಪ್ರತಿಭಟನೆಯನ್ನ ನಡೆಸಿದ್ರು. ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡುವಂತೆ ನಿಸರ್ಗ ನಾರಾಯಣಸ್ವಾಮಿ ಆಗ್ರಹ. ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬರಿದ್ದಾರೆ, ಮತ್ತು ಕಾಂಗ್ರೆಸ್ ಸರ್ಕಾರ ಇದೆ. ಆ ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬ ಶಾಸಕನಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಯಾರೊಬ್ಬರ ಬಗ್ಗೆನೂ ಮಾತನಾಡಬೇಕಾದ್ರೆ 10 ಬಾರಿ ಯೋಚನೆ ಮಾಡ್ತಾ ಇರ್ತಕ್ಕಂಥ ಜವಾಬ್ದಾರಿ ಅವ್ರ ಮೇಲೆ ಇರಬೇಕಾಗಿತ್ತು. ಆದರೆ ಅವರು ಕಾರ್ಯಕರ್ತರ ಮುಂದೆ ಆ ರೀತಿ ಕುಮಾರಣ್ಣನ ಬಗ್ಗೆ ಅವಹೇಳನಕಾರಿಯಾಗಿ ಪ್ರಚೋದನೆ ಮಾಡಿರ್ತಕ್ಕಂಥದ್ದು ದೊಡ್ಡ ಅಪರಾಧ ಅಂತ ನಾನು ಭಾವಿಸ್ತೀನಿ. ಅವ್ರ ಮೇಲೆ ಕಾನೂನು ರೀತಿಯ ಈ ಕೂಡಲೇ ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಹತ್ರ ಮನವಿ ಮಾಡ್ತೀನಿ ಮತ್ತು ಜಿಲ್ಲಾಧಿಕಾರಿಗಳ ಹತ್ರ ಮನವಿ ಮಾಡ್ತೀನಿ. ಇಲ್ಲಿ ಭಾರತದಲ್ಲಿ ನಮ್ಮ ಸಂಸ್ಕೃತಿ ಎಲ್ಲರನ್ನೂ ಕೂಡ ಎಲ್ಲ ಸಮಾಜ ಎಲ್ಲ ವರ್ಗದವ್ರನ್ನೂ ಕೂಡ ತಾಳ್ಮೆ ಸಹನೆಯಿಂದ ನೋಡುವಂಥ ಸಮಾಜ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು. ಆದರೆ ಇವರು ಒಬ್ಬರು ವ್ಯಕ್ತಿ ಮೇಲೆ ಟಾರ್ಗೆಟ್ ಮಾಡಿ ಕೇವಲವಾಗಿ ಮಾತಾಡ್ತಾ ಇದ್ರೆ ಅದು ನಮಗೆ ಒಳ್ಳೆಯ ಶೋಭೆ ತರುವಂಥದ್ದಲ್ಲ. ಒಬ್ಬ ಶಾಸಕರಾಗಿ ಶಾಸನ ಸಭೆಯಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಒಬ್ಬ ಶಾಸಕನಾಗಿ ಈ ರೀತಿ ಅಗೌರವವಾಗಿ ನಡ್ಕೊಳ್ತಾ ಇರೋದು ಎಲ್ರಿಗೂ ಗೊತ್ತಾಗ್ತಾ ಇದೆ, ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ. ಇವತ್ತು ನನ್ನ ಹಲವು ಬಾರಿ ಮಾಧ್ಯಮಗಳವ್ರು ಕೇಳ್ತಾ ಇದ್ರು, ಪ್ರದೀಪ್ ಈಶ್ವರ್ ಅವರು ಬಹಳ ಒಂದು ತುಚ್ಛವಾಗಿ ಮಾತಾಡ್ತಾ ಇದ್ದಾರೆ ಕೆಲವರ ಬಗ್ಗೆ, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರು. ನಾನು ಹೇಳಿದ್ದೀನಿ, ಒಬ್ಬ ಶಾಸಕ ಸ್ಥಾನ, ನಾನು ಕೂಡ 5 ವರ್ಷ ಶಾಸಕನಾಗಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ನನ್ನ ಆರಿಸಿ ಕಳಿಸಿದವರು. ಆ ಪ್ರಭುಗಳ ಎದುರುಗಡೆ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನು ನಾನು ತಾಳ್ಮೆಯಿಂದ ಕೆಲಸ ಮಾಡಿರ್ತಾರೆ. ನನ್ನನ್ನು ಬೇಕಾದಷ್ಟು ಕೂಡ ವಿರೋಧ ಪಕ್ಷಗಳು ಭಾಳ ಟೀಕೆ ಮಾಡಿದ್ರು ಕೂಡ ನಾನು ತಾಳ್ಮೆಯಿಂದ ಅವ್ರಿಗೆ ಯಾರಿಗೂ ಕೂಡ ಪ್ರತ್ಯುತ್ತರ ಕೊಡದೆ ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥ ಒಂದು ಸೌಮ್ಯತೆಯಿಂದ ನಾನು ಕೆಲಸ ಮಾಡಿರ್ತಕ್ಕಂಥದ್ದು ಜನರ ಕಣ್ಮುಂದೆನೇ ಇದೆ. ಆದರೆ ಆ ಮನುಷ್ಯ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಚಾರ ಆಗಬೇಕು ಅನ್ನೋದಿದ್ರೆ ಯಾರ ಬಗ್ಗೆನೋ ಕೆಟ್ಟದ ಮಾತಾಡಿ ಪ್ರಚಾರ ಆಗೋದಕ್ಕೆ ಸಿಗ್ತದೆ ಅನ್ನೋದಕ್ಕೆ ಅದು ಅವ್ರಿಗೆ ಗೊತ್ತಿಲ್ಲ. ಅಂಥ ಒಂದು ವ್ಯಕ್ತಿತ್ವನ ಅವ್ರು ಕಳಿಸಿ ಇಡಬೇಕು. ಮತ್ತು ಒಂದು ಜವಾಬ್ದಾರಿ ಸ್ಥಾನದಾಗಿರೋರು ಯಾವ ರೀತಿ ಪ್ರಜೆಗಳ ಮುಂದೆ ನಡ್ಕೊಬೇಕು ಅನ್ನೋದು ಅವ್ರಿಗೆ ಎಲ್ಲ ತಿಳುವಳಿಕೆಯನ್ನು ಕೊಡಬೇಕು. ವಿಧಾನಸಭೆಯಲ್ಲಿ ನಾವು ಶಾಸಕರಾಗಿ ನೂತನವಾಗಿ ಆಯ್ಕೆ ಆದಂಥ ಸಂದರ್ಭದಲ್ಲಿ ನಮಗೆ 2-3 ದಿನ ತರಬೇತಿ ಕೊಡ್ತಾರೆ. ಶಾಸಕರಾಗಿ ನಿಮ್ಮ ನಡವಳಿಕೆಗಳೇನು, ಶಾಸನ ಸಭೆಯಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು, ಮತ್ತು ಜನರೊಂದಿಗೆ ಯಾವ ರೀತಿ ಸಂಪರ್ಕ ಬೆಳೆಸಬೇಕು, ಯಾವ ರೀತಿ ಜನರನ್ನ ಪ್ರೀತಿ ವಿಶ್ವಾಸದಿಂದ ತಗೋಬೇಕು ಅನ್ನೋದನ್ನ ನಮ್ಮ ಸ್ಪೀಕರ್ ಅವರ ನೇತೃತ್ವದಲ್ಲಿ ನಮಗೆ ತರಬೇತಿಯನ್ನು ಕೊಡ್ತಾರೆ. ಅದೇ ರೀತಿ ಪ್ರದೀಪ್ ಈಶ್ವರ್ಗೆ ವಿಶೇಷವಾಗಿ ಒಂದು ತರಬೇತಿಯನ್ನು ಕೊಡಬೇಕು ಅಂತ ನಾನು ಭಾವಿಸಿದ್ದೇನೆ. ಅವ್ರಿಗೆ ಎಲ್ಲರಿಗೂ ಕೊಟ್ಟಂಗೆ 224 ಜನ ಶಾಸಕರು ತರಬೇತಿ ಕೊಟ್ಟರೆ ಅದು ಪ್ರಯೋಜನ ಆಗಲ್ಲ. ಅವ್ರಿಗೆ ಎಲ್ಲಾದರೂ ಒಂದು ಕಡೆ ಸಪ್ರೇಟಾಗಿ ಒಂದು ಅಕಾಡೆಮಿನ ಏನೋ ಒಂದು ಸ್ಥಾಪನೆ ಮಾಡಿ ಅಂಥವರಿಗೆ ಒಂದು ತರಬೇತಿಯನ್ನು ಕೊಟ್ಟರೆ ಅವರು ಮುಂದೆ ಒಂದು ಭವಿಷ್ಯದಲ್ಲಿ ಉತ್ತಮ ಶಾಸಕರಾಗಿ ಕೆಲಸ ಮಾಡ್ಬೋದು ಅಂತ ನಾನು ಭಾವಿಸ್ತೀನಿ. ಅಂಥ ಒಬ್ಬ ಶಾಸಕನಿಗೆ ಈ ಜವಾಬ್ದಾರಿ ಇರ್ತಕ್ಕಂಥವರು ಈ ರೀತಿ ಅಸಹ್ಯ ಮಾತಾಡೋದು ಸರಿಯಿಲ್ಲ. ಅದನ್ನ ನಮ್ಮ ಪಕ್ಷ, ನಮ್ಮ ತಾಲೂಕಿನ ಪ್ರತಿಯೊಬ್ಬ ಕುಟುಂಬಗಳು ಕೂಡ, ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಖಂಡಿಸ್ತೀವಿ. ಈಗಾಗಲೇ ನಿಖಿಲ್ ಕುಮಾರ್ ಸೋಮಣ್ಣವರು ನಮ್ಮ ಕಾರ್ಯಕರ್ತರಿಗೆ ಧೈರ್ಯ ತುಂಬೋದಕ್ಕೆ ಈಗಾಗಲೇ ಅವರು ಇದ್ದಂಥ ಕಾರಾಗೃಹಕ್ಕೂ ಭೇಟಿ ಕೊಟ್ಟಿದ್ರು. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ವರಿಷ್ಠರು ಏನು ಸೂಚನೆ ಕೊಡ್ತಾರೆ ಅದನ್ನು ಪಾಲಿಸೋದಕ್ಕೆ ನಮ್ಮ ವರಿಷ್ಠರಾದ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ, ಗೌರವ ಅಧ್ಯಕ್ಷರು ಎಲ್ಲರ ನೇತೃತ್ವದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರು ಕ್ಷಮೆ ಕೇಳದೆ ಇದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಟವನ್ನು ಮಾಡೋದಕ್ಕೆ ತಯಾರಿದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ
ಮಾನಸಿಕ ಅಸ್ವಸ್ಥ ಪ್ರದೀಪ್ ಈಶ್ವರ್ಗೆ बोले जेडीएस पार्टी के, बोले जेडीएस पार्टी के, कुमार आनंद के, कुमार आनंद के, इतने जरा गाँव लगा, इतने जरा गाँव लगा, जेडीएस पार्टी के, जेडीएस पार्टी के, इधर का नाम तो मंदिर के, निखिल अन्ना के, ऊंचा प्रदीप ईश्वर के, ऊंचा प्रदीप ईश्वर के, धिक्कारा 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 अस्वस्थ प्रदीप ईश्वर के, अस्वस्थ प्रदीप ईश्वर के, ಕಡೆಯನ್ನ ಖಂಡಿಸಿ ಇವತ್ತು ದೇವನಹಳ್ಳಿಯ ಒಂದು ಗ್ರಾಮಾಂತರ ಜೆಡಿಎಸ್ ಕಾರ್ಯಕರ್ತರು ಅಧ್ಯಕ್ಷ ಮಂಜುನಾಥ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದಂತಹ ಮಾಜಿ ಶಾಸಕ ಶ್ರೀ ನಿಸರ್ಗ ನಾರಾಯಣಸ್ವಾಮಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಶಾಸಕರಾದವರು ಇತರರ ಬಗ್ಗೆ ಮಾತನಾಡುವಾಗ 10 ಬಾರಿ ಯೋಚಿಸಬೇಕು. ಕುಮಾರಣ್ಣನವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವುದು ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ನಡೆದಂತಹ ಕೆಂಪೇಗೌಡ ಜಯಂತಿಯಲ್ಲಿ ಭಾಗವಹಿಸಿದಂತಹ ಜನರನ್ನ ಪ್ರಚೋದಿಸಿರೋದು ದೊಡ್ಡ ಅಪರಾಧವಾಗಿದೆ. ಕೂಡಲೇ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲೇಬೇಕು. ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ಕುಮಾರಣ್ಣನವರ ಕ್ಷಮೆ ಯಾಚಿಸಬೇಕು ಅಂತ ಹೇಳಿ ತೀವ್ರವಾಗಿ ಆಗ್ರಹಿಸಿದ್ರು. ಇನ್ನು ಪ್ರದೀಪ್ ಈಶ್ವರ್ ಅವರನ್ನ A1 ಆರೋಪಿ ಮಾಡಿ ಕೆವಿ ಮಂಜುನಾಥ್ ವಾಗ್ದಾಳಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಕೆವಿ ಮಂಜುನಾಥ್ ಮಾತನಾಡಿ, ಶಿಕ್ಷಣ ಸಂಸ್ಥೆ ನಡೆಸುವವರೇ ಈ ರೀತಿ ನಡೆದುಕೊಂಡ್ರೆ ಮಕ್ಕಳಿಗೆ ಯಾವ ರೀತಿಯ ವಿದ್ಯಾಭ್ಯಾಸವನ್ನ ನೀಡ್ತಾರೆ? ಕಾರ್ಯಕ್ರಮದ ಹೊರಗಡೆ ಮೀಸೆ ತಿರುಗಿಸೋದು, ತೊಡೆ ತಟ್ಟೋದು, ನನ್ನ ಕೂದಲು ಸಹ ಕಿತ್ಕೊಳ್ಳಲು ಆಗೋದಿಲ್ಲ ಅಂತ ಹೇಳಿ ಸನ್ನೆ ಮಾಡೋ ಮೂಲಕ ಅಲ್ಲಿದ್ದವರನ್ನ ಪ್ರಚೋದಿಸಿದ್ದಾರೆ. 224 ಶಾಸಕರಲ್ಲಿ ಯಾರೂ ಈ ರೀತಿ ನಡೆದುಕೊಂಡು ಉದಾಹರಣೆ ಇಲ್ಲ. ತಮ್ಮದೇ ಸ್ವಕ್ಷೇತ್ರದಲ್ಲಿ ಚಪ್ಪಲಿ ಏಟು ತಿಂದಿರೋದು ಇದೇ ಮೊದಲು ಇರಬೇಕು. ನಾಡಪ್ರಭು ಕೆಂಪೇಗೌಡರ ಕಾರ್ಯಕ್ರಮದಲ್ಲಿ ಪ್ರಚೋದನೆ ನೀಡಿದಂತಹ ಮೊದಲ ವ್ಯಕ್ತಿಯಾದಂತಹ ಪ್ರದೀಪ್ ಈಶ್ವರ್ ಅವರನ್ನ A1 ಆರೋಪಿಯನ್ನಾಗಿ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತನ್ನದೇ ಆದಂತಹ ಗೌರವವಿದೆ. ಸರ್ ಎಂ ವಿಶ್ವೇಶ್ವರಯ್ಯ, ಕೈವಾರ ತಾತಯ್ಯನವರಂತಹ ಅನೇಕ ಗಣ್ಯರು ನೆಲೆಸಿದಂತಹ ಪವಿತ್ರ ಜಿಲ್ಲೆಗೆ ಇವರಿಂದಾಗಿ ಕೆಟ್ಟ ಹೆಸರು ಬರ್ತಿರೋದು ನಿಜಕ್ಕೂ ಬೇಸರದ ಸಂಗತಿ. ಮಾಜಿ ಶಾಸಕ ಶ್ರೀ ನಿಸರ್ಗ ನಾರಾಯಣಸ್ವಾಮಿ ಹಾಗೂ ಜಿಲ್ಲಾಧ್ಯಕ್ಷರು ಕೆವಿ ಮಂಜುನಾಥ್ ರವರು ಹಾಗೂ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರ ಸಮ್ಮುಖದಲ್ಲಿ ತಹಶೀಲ್ದಾರ್ಗೆ ಮನವಿಯನ್ನ ಸಲ್ಲಿಸಲಾಯಿತು. ಪ್ರತಿಭಟನೆಯ ನಂತರ ಶಾಸಕರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಪರವಾಗಿ ತಹಶೀಲ್ದಾರ್ ರಾಜೀವ್ ಲೋಚನಾ ಅವರಿಗೆ ಜೆಡಿಎಸ್ ಮುಖಂಡರು ಮನವಿ ಪತ್ರವನ್ನ ಸಲ್ಲಿಸಿದ್ರು. ಅವಮಾನ ಮಾಡುವಂತ ಕೆಲಸ ಈ ಏನು ನಮ್ಮ ಅವ್ರ ಹೆಸರು ಹೇಳಕ್ಕೂ ನಮ್ಗೆ ಅಸಹ್ಯ ಆಗ್ತದೆ. ಅದೇನೋ ಬದನೆಕಾಯಿ ಅಂತಾನೆ, ಅದು ಯಾವ ಬದನೆಕಾಯಿ ನಮ್ಗಂತೂ ಗೊತ್ತಿಲ್ಲ. ಒಬ್ಬ ಶಾಸಕ ಸ್ಥಾನ ಆಗಿರೋರ್ಗೆ ಅವತ್ತು ಒಂದು ಜಯಂತಿ ಇಡೀ ರಾಜ್ಯದಲ್ಲಿ ಆ ಕೆಂಪೇಗೌಡರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಇಡೀ ರಾಜ್ಯದಲ್ಲಿ ಬೆಂಗಳೂರಿನ ಒಂದು ನಿರ್ಮಾತೃ ಒಂದು ಕೆಂಪೇಗೌಡರ ಜಯಂತಿ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಅದು ನಮ್ಮ ಪಕ್ಷದ ಮುಖಂಡರಾದಂಥ ನಮ್ಮ ರಾಜ್ಯದ ವರಿಷ್ಠರಾದಂಥ ಕುಮಾರಣ್ಣವ್ರ ಬಗ್ಗೆ ಇಡೀ ರಾಜ್ಯದಲ್ಲಿ ಅವರು ಅಣ್ಣ ಅಂತ ಹೇಳೋ ವಿರೋಧ ಪಕ್ಷದವರು ಆಗ್ಬೋದು, ಯಾರಾದ್ರೂ ಆಗ್ಬೋದು, ಅಣ್ಣ ಅಂತ ಕರೀತಾರೆ. ಅವರ ಒಂದು ಕೂದಲಕ್ಕೂ ಸಮಾನ ಇಲ್ಲ ಈ ಪ್ರದೀಪ್ ಈಶ್ವರ್ ಅವರು. ಅವ್ರ ಬಗ್ಗೆ ಅವಹೇಳನಕಾರಿ ಆಗಿ ಕಿತ್ತು ಏನೋ ಕೂದಲು ಕಿತ್ತು ನನ್ನ ಬದನೆಕಾಯಿ ಅದು ಇದು ಅಂತ ಹೇಳಿದ್ರೆ ಇವನು ಶಾಸಕ ಸ್ಥಾನಕ್ಕೆ ಏನು ಒಂದು ಜವಾಬ್ದಾರಿಯಾದ ಸ್ಥಾನ ಐತೆ ಅನ್ನೋ ಒಂದು ಅರ್ಥ ಆಯ್ತಾ? ಯಾರೋ ನಮ್ಮ ಪದಾಧಿಕಾರಿ ಲಾಟ್ರಿ ಶಾಸಕನು ಅಂತ ಕುಮಾರಣ್ಣ ಮನಸ್ಸು ಮಾಡಿ ಒಂದು ದಿನ ಅಲ್ಲಿ ರ್ಯಾಲಿಗೆ ಬಂದಿದ್ರೆ ಇವನು ಲಾಟ್ರಿನೇ, ಇವನು ಯಾರೋ ಲಾಟ್ರಿನೇ. ಮತ್ತೆ ಬುಕ್ ಹಿಡ್ಕೊಂಡು ಹೋಗ್ಬೇಕಾಗಿತ್ತು. ಒಂದು ವಿದ್ಯಾಸಂಸ್ಥೆ ನಡೆಸ್ತಾ ಒಂದು ಇನ್ಸ್ಟಿಟ್ಯೂಟ್ ನಡೆಸ್ತಾ ಇರೋಂಥ ಒಬ್ಬ ಇವನು
ಇದೇನು ಪರಿಶ್ರಮ ಅಂತ. ಆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇವನು ಪಾಠ ಹೇಳ್ತಾನೆ, ಸಂಸ್ಕೃತಿ ಯಾವ ರೀತಿ ಕಲಿಸ್ತಾನೆ ಅನ್ನೋದಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಪಕ್ಷದಿಂದ ಎಲ್ಲಾ ಕಡೆ ಪ್ರತಿಭಟನೆ ನಡೆಸಿ ಇವನಿಗೆ ಎಲ್ಲ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಇವತ್ತೇನು ಸರ್ಕಾರಕ್ಕೆ ಆ ಪ್ರತಿನಿಧಿಗಳನ್ನ ಬಂಧಿಸಬೇಕು, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಪೊಲೀಸ್ ಇಲಾಖೆಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟು ಸಂದೇಶನ ಕೊಟ್ಟು, ಹಾಗೆ ನಮ್ಮ ಜಿಲ್ಲಾಧಿಕಾರಿಗಳಿಗೂ ಒಂದು ಮನವಿಯನ್ನ ಕೊಡುವಂತ ಕಾರ್ಯಕ್ರಮದಲ್ಲಿ ಏನು ತಾಲೂಕಿನಾದ್ಯಂತ ಎಲ್ಲ ನನ್ನ ಪಕ್ಷದ ಮುಖಂಡರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇದಕ್ಕೆ ಪುಷ್ಟಿ ಕೊಡದಂತ ಬಂದಂತ ನಿಮ್ಮ ಮಾಧ್ಯಮ ಸ್ನೇಹಿತರಿಗೂ ಮತ್ತು ಪೊಲೀಸ್ ಇಲಾಖೆಗೆ ಸಹಕಾರ ಕೊಟ್ಟ ಪೊಲೀಸ್ ಇಲಾಖೆಗೂ ನಾನು ಹೃತ್ಪೂರ್ವಕವಾಗಿ ಅಪಾರಿಯಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷರಾದಂತಹ ಕೊಡಗುರ್ಕಿ ಎಸ್ ಮಹೇಶ್ ಮಾತನಾಡಿ, ಹಿಂದುಳಿದು ಬರ್ತಾರೆ. ನಮ್ದು BCM 3A ಬಿಟ್ಟಲ್ಲಿ ಬರ್ತೀವಿ. ನಾವು ಹಿಂದುಳಿದವ್ರೆ, ಅವನೊಬ್ಬ ಹಿಂದುಳಿದವನಲ್ಲ, ನಾವು ಹಿಂದುಳಿದವ್ರೆ. ಅವನು ಬರೀ ಈ ಉಚಿತರ ಸ್ಟೇಟ್ಮೆಂಟ್ ಕೊಟ್ಟು ಜನರು ದಿಕ್ಕು ತಪ್ಪಿಸಿ ಏನೋ ಅನುಕಂಪದ ಮೇಲೆ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವರಾಗಬೇಕಲ್ಲ ಹುಚ್ಚು ಉದ್ದಟತನದಿಂದ ಅವ್ನು ನಡೀತಾ ಇರೋದು. ಇವತ್ತು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ಬೋದು, ನಾಳೆ ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡ್ಬೋದು, ನಾಡಿದ್ದು ದೇವೇಗೌಡರ ಬಗ್ಗೆ ಮಾತಾಡ್ಬೋದು. ಯಾವುದೇ ಒಂದು ಸಮುದಾಯನ ಅವನು ಟಾರ್ಗೆಟ್ ಮಾಡೋದು ತಪ್ಪು ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ತಾಲೂಕಿನ ನೂರಾರು ಮುಖಂಡರು, ವಿವಿಧ ಘಟಕಗಳ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದು ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಗೌರವಾಧ್ಯಕ್ಷ ಸಂಪಂಗಪ್ಪ, ಉಪಾಧ್ಯಕ್ಷರಾದಂತಹ ಎಸ್ ನಾಗೇಶ್, ಪ್ರಧಾನ ಕಾರ್ಯದರ್ಶಿ ಜಿಎಂ ಮನೋಹರ್, ಯುವ ಘಟಕದ ತಾಲೂಕು ಅಧ್ಯಕ್ಷ ಟಿ ಹೊಸಳ್ಳಿ ರವಿ, ಕಾರ್ಯದರ್ಶಿಗಳಾದಂತಹ ಬೂದಿಗೆರೆ ರಾಮಾಂಜನೇಯ ದಾಸ್, ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷರಾದಂತಹ ಕೊಡಗುರ್ಕಿ ಎಸ್ ಮಹೇಶ್, ವಿಜಯಪುರ ಟೌನ್ ಶ್ರೀ ಓಂಕಾರೇಶ್ವರ ಒಕ್ಕಲಿಗ ಸಂಘದ ಅಧ್ಯಕ್ಷ ಮಹೇಶ್ ಮಾಸ್, ಜೆಡಿಎಸ್ ಪಕ್ಷದ ಮುಖಂಡ ವಿಜಯಪುರ ಮುನಿರಾಜು ಸೇರಿದಂತೆ ಹಲವು ಮುಖಂಡರು, ಕಾರ್ಯಕರ್ತರು ಹಾಗೂ ಕುಮಾರಣ್ಣನ ಅಭಿಮಾನಿಗಳು ಹಾಗೂ ಮುಂಜಾಗ್ರತವಾಗಿ ವಿಶ್ವನಾಥಪುರ ಪೊಲೀಸರನ್ನ ನಿಯೋಜಿಸಲಾಗಿತ್ತು. ನಾಡ ನಿರ್ಮಾತಕತೆ ಗೌಡ್ರಿಗೆ, ಒಕ್ಕಲಿಗರ ವಿರೋಧಿ ಪ್ರದೀಪ್ ಈಶ್ವರ್ಗೆ, ಹುಚ್ಚ ಪ್ರದೀಪ್ ಈಶ್ವರ್ಗೆ, ಹುಚ್ಚ ಪ್ರದೀಪ್ ಈಶ್ವರ್ಗೆ, ಹುಚ್ಚ ಪ್ರದೀಪ್ ಈಶ್ವರ್ಗೆ, ಒಕ್ಕಲಿಗರ ವಿರೋಧಿ ಪ್ರದೀಪ್ ಈಶ್ವರ್ಗೆ, ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ಗೌಡ್ರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ನಾಡ ನಿರ್ಮಾತ ಕೆಂಪೇಗೌಡರಿಗೆ, ಅಯ್ಯಯ್ಯೋ 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 ಪ್ರದೀಪ್ ಈಶ್ವರ್ಗೆ, ಹುಚ್ಚ ಪ್ರದೀಪ್ ಈಶ್ವರ್ಗೆ, ಹುಚ್ಚ ಪ್ರದೀಪ್ ಈಶ್ವರ್ಗೆ, ಹುಚ್ಚ ಪ್ರದೀಪ್ ಈಶ್ವರ್ಗೆ, ನ್ಯೂಸ್ ಕರ್ನಾಟಕ 1 ಟಿವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ಜೊತೆ ಎಂಆರ್ ನಾಗರಾಜು.